ಈಗಾಗಲೇ ತಮಗೆ ಗೊತ್ತಿದೆ, ಈಗ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಕ್ಕೆ 32 ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಶಿಡ್ಲಘಟ್ಟದಲ್ಲಿ. ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ನಜೀರ್ ಅಹಮದ್ ಸಾಹೇಬರು ಮತ್ತು ಅತೀಕ್ ಅವರನ್ನು ಇಲ್ಲಿ ಬರಲೇಬೇಕು. ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗತ್ತೆ ಇಲ್ಲಿ. ಯಾಕಂದರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಒಂದೇ ಅಲ್ಲ, ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಹೆಸರು ಗಳಿಸಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತಕ್ಕಂಥದ್ದು. ಅದರಿಂದ ಅದರ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋಬಳಿಯಲ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಈಗ ನಾನು ಹಲವಾರು ಕೆಲವು ಎಲ್ಲೆಲ್ಲಿ ಕೆಲವು ಯೋಜನೆಗಳೆಲ್ಲ ಮಾಡ್ತಾಯಿದ್ದೀವಿ. ಈಗ ಯರಕೋಟೆಯಲ್ಲಿ ಮೊನ್ನೆ ಬಂದಿದ್ವಿ. ಯರಕೋಟೆಯಲ್ಲಿ ಈಗ ಕಾಮಗಾರಿ ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಯ್ತಪ್ಪ, ಓಕೆ. ಈಗ ಈ ರೀತಿ ಒಂದೊಂದು ಗ್ರಾಮದಲ್ಲೂ ನಾವು ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಮೊನ್ನೆ ಗುಡಾರ್ಲಹಳ್ಳಿಯಲ್ಲಿ ಫಿಲ್ಟ್ರು ಕೆಟ್ಟೋಗಿದೆ ಅಂತ ಹೇಳಿದ್ರು. ಈಗ ಅದು ರೆಡಿ ಆಯ್ತಪ್ಪ, ನನಗೆ ಫೋಟೋ ಹಾಕಿದ್ರು, ರೆಡಿ ಆಗಿದೆ. ಅಲ್ಲ, ಊರಿನವ್ರು ಹೇಳ್ತಾ ಇಲ್ಲಲ್ರಿ, ಗುಡಾರ್ಲಹಳ್ಳಿ ಉಸಿರಾವಸ್ಥೆ ಉಳ್ಳದೆ